ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ್ ಅಸೂಟಿಯವರು ಧಾರವಾಡದ ಜೆಎಸ್ಎಸ್ ಕಾಲೇಜಿನಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ವಿನೋದ್ ಅಸೂಟಿಯವರು ಮಾತನಾಡಿ, ನಾನು ಇದೇ ಕಾಲೇಜಿನ ವಿದ್ಯಾರ್ಥಿ, ನಾನು ಕೂಡ ನಿಮ್ಮ ಜೊತೆ ಯಾವಾಗಲೂ ಇರುತ್ತೇನೆ, ನನಗೆ ಮತ ನೀಡುವಂತೆ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿದರು. ನಾನು ಕೂಡ ಈ ಒಂದು ಜೆಎಸ್ಎಸ್ ಕಾಲೇಜಿನಲ್ಲಿ ಸುಮಾರು 2006ರಲ್ಲಿ ನಮ್ಮ ಕೌನ್ಸಿಲ್ ಎಜುಕೇಷನ್ ಮೇಲೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸೈನ್ಸ್ ವಿದ್ಯಾರ್ಥಿಯಾಗಿ ಈ ಒಂದು ಕಾಲೇಜಿನಲ್ಲಿ ಕೂಡ ನಮ್ಮ ಮುಗಿಸಿದ್ದೇನೆ ಅಂತ ಹೇಳ್ತೀನಿ. ನಮ್ಮೆಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಅವರು ಅವರೊಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣೆ ಎದುರಿಸಲಿಕ್ಕೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮೆಲ್ಲರೂ ನಂದು ಐ ಥಿಂಕ್ ತಾವೆಲ್ಲರೂ BCA ಸ್ಟೂಡೆಂಟ್ಸ್ ಇರ್ಬೋದು ಅಂತ ನನ್ನ ಗೆಸ್ಸಿಂಗ್ ಇರ್ಬೋದು, ಕರೆಕ್ಟ್ ಅಲ್ಲ? ಯಾಕಂದರೆ ಅವಾಗಿನ ಟೈಮ್ನಾಗ ನಾವಿದ್ದಾಗ ಡ್ರೆಸ್ ಕೋಡ್ ಸೇಮ್ ಇತ್ತು, ಇವಾಗ ನೋಡಿದಾಗ ಕೂಡ ಡ್ರೆಸ್ ಕೋಡ್ ಸೇಮ್ ಇದೆ. ಇದ್ರ ಮೇಲೆ ಗೆಸ್ಸಿಂಗ್ ಮಾಡಿದೆ. ನಾನು ಇಲ್ಲೇ ಕಲಿಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೆ, PCM ಬಯಾಲಜಿ ಮತ್ತು ತೊಗೊಂಡಿರಲಿಲ್ಲ. ಆವಾಗ ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಂಡು ನಿಮ್ಮದು ಸಿ ಡಾಟಾ ಇವೆಲ್ಲ ಸ್ವಲ್ಪ ನೆನಪಿದಾವೆ ಏನೋ ಅಂತ. ನಮ್ಮದು PUC ಸೈನ್ಸ್ ಇಲ್ಲಿ ಮುಗಿಸಿದ ಮೇಲೆ ಮತ್ತು BBA ಮಾಡ್ಕೊಂಡೆ ನಾನು. ಆಮೇಲೆ MBA ಮಾಡಿ ಈ ಒಂದು ರಾಜಕೀಯ ಫೀಲ್ಡಲ್ಲಿ ಒಂದು ಫ್ಯಾಷನ್ ಸಂಬಂಧ ಜನರಲ್ ಸೇವೆ ಮಾಡಬೇಕು, ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕನ್ನೋ ದೃಷ್ಟಿಯಿಂದ ಒಂದು ರಾಜಕಾರಣಿ ಫೀಲ್ಡಲ್ಲಿ ಇದ್ದೀನಿ. ತಾವು ಕೂಡ ಎಲ್ಲರೂ ಯೂತ್ಸ್ ಇರೋದ್ರಿಂದ ನಮ್ಮ ಫ್ಯಾಮಿಲಿಯವ್ರಿಗೆ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಹೇಳಿ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡೋದಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಮ್ಮ ಪಕ್ಷ ಯಾವಾಗಲೂ ಕೂಡ ಒಂದು ಯುವಕರ ಪರವಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿಸಿದಂಥ ಯುವಕರಿಗೆ 1 ಇಯರ್ ಮತ್ತು 2 ಇಯರ್ ಮಟ್ಟಿಗೆ ಸ್ಟೈಫಂಡ್ ಅಂತ ಹೇಳಿ ಸುಮಾರು 1500-300 ರೂಪೀಸ್ ನೇರವಾಗಿ ಅವ್ರ ಅಕೌಂಟಿಗೆ ಹಾಕೋ ಮುಖಾಂತರ ನಮ್ಮ ಯುವಕರಿಗೆಲ್ಲರಿಗೂ ಅನುಕೂಲ ಆಗುವಂಥ ಯೋಜನೆ ಮಾಡಿದೆ. ಅದೇ ರೀತಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಈಗಾಗಲೇ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ. ಮತ್ತು ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿಸಿದಂಥ ಯುವಕರಿಗೆ ಸುಮಾರು 1 ವರ್ಷ ಮಟ್ಟಿಗೆ 1 ಲಕ್ಷ ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಹಾಕೋ ಮುಖಾಂತರ ಎಜುಕೇಷನ್ ಸಿಸ್ಟಮು ಮತ್ತು ಯೂತ್ಸಿಗೆ ಒಂದು ಜಾಬ್ ಸಿಗೋ ಮಟ್ಟ ಹೆಲ್ಪ್ ಆಗುವಂಥ ಸ್ಕೀಮ್ಸನ್ನು ನಮ್ಮ ಸರ್ಕಾರ ಈಗಾಗಲೇ ಮಾಡಿದೆ ಅಂತ ಈ ಸಂದರ್ಭ ಹೇಳ್ತೀನಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕ್ರಮ ಸಂಖ್ಯೆ 2ಕ್ಕೆ ಮತ ನೀಡಿ ಎಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀಮತಿ ಶಿವಲೀಲಾ ಕುಲಕರ್ಣಿಯವರು ಮಾತನಾಡಿ, ನಾವು ನುಡಿದಂತೆ ನಡೆದುಕೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿಗಳನ್ನು ನೀಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿದೆ. ಅದರಿಂದ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡುವಂತೆ ವಿನಂತಿಸಿದರು. Vinod Asooti is our candidate, Congress candidate, and he is the alumni of this college, 2006 and 2007. He has studied his PUC first year and second year over here only. Now he is the candidate. As you all wish to be the strength of the nation, with the strength of the nation, he has got the opportunity this time, so support him. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಅರವಿಂದ್ ಎಗನಗೌಡರ್ ಸೇರಿದಂತೆ ಮೊದಲಾದವರು ಪ್ರಮುಖರು ಉಪಸ್ಥಿತರಿದ್ದರು.